ಆಕಾಶವಾಣಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಇಂದು ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಕಲ್ಯಾಣ ಕರ್ನಾಟಕದ ಜನತೆಗೆ ಜನವರಿ 19 ಒಂದು ಸ್ಮರಣೀಯ ದಿನವಾಯಿತು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಆದರಣೀಯ ಶ್ರೀ ನರೇಂದ್ರ ಮೋದಿಯವರು ಇಂದು ಮಧ್ಯಾಹ್ನ 12 ಗಂಟೆಗೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಿಸುಮಾರು 11,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿದರು. ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಸರಿಯಾಗಿ 12 ಗಂಟೆಗೆ ಭವ್ಯವಾದ ವೇದಿಕೆಗೆ ಆಗಮಿಸಿದಾಗ ಅಲ್ಲಿ ಸೇರಿದ್ದ ಲಕ್ಷಾಂತರ ಜನಸಾಗರದ ಮೈಮನಗಳಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ನಾಡಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ರಾಜ್ಯದ ಜಲಸಂಪನ್ಮೂಲ ಸಚಿವರಾದ ಶ್ರೀ ಗೋವಿಂದ ಕಾರಜೋಳ ಅವರು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ರಾಜ್ಯದಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ವಿನೂತನವಾದಂತ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕೊನೆ ಭಾಗದ ರೈತನಿಗೂ ಕೂಡ ನೀರು ಮುಟ್ಟಬೇಕು. ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಎಲ್ಲ ಕಾಲುವೆಗಳ ಮುಖಾಂತರ ಸರಿಸಮಾನವಾಗಿ ನೀರು ಹೋಗಬೇಕು ಅನ್ನೋ ಉದ್ದೇಶದಿಂದ ಸ್ಕಾಡಾ ವ್ಯವಸ್ಥೆಯನ್ನ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 1,010 ಕೋಟಿ ರೂಪಾಯಿ ಅನುದಾನವನ್ನ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ನೀಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 40.66 ಲಕ್ಷ ಹೆಕ್ಟರ್ ನೀರಾವರಿ ಮಾಡಲಿಕ್ಕೆ ಅವಕಾಶ ಇದ್ರೆ ಈಗಾಗಲೇ ರಾಜ್ಯದಲ್ಲಿ 30 ಲಕ್ಷ ಹೆಕ್ಟರ್ ನೀರಾವರಿಯನ್ನ ನಾವು ಮಾಡಿದ್ದೇವೆ. ಇನ್ನೂ 10.66 ಲಕ್ಷ ಹೆಕ್ಟರ್ ನೀರಾವರಿ ಆಗಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿದರು. ಪರ್ ಡ್ರಾಪ್ ಮೋರ್ ಕ್ರಾಪ್, ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸ್ಲೋಗನ್. ಇದನ್ನ ಕಾರ್ಯಗತ ಮಾಡಬೇಕು ಅಂತ ಹೇಳಿ 2011ರಿಂದ ಪ್ರಾರಂಭವಾಗಿ 2012ರಲ್ಲಿ ಆ ಯೋಜನೆಯನ್ನ ಅವತ್ತಿನ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿತ್ವದಲ್ಲಿ ನಾವು ಅವತ್ತು ಅನುಮತಿಯನ್ನ ಪಡ್ಕೊಂಡು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ರಾಜ್ಯಕ್ಕೆ 1,011 ಕೋಟಿ ರೂಪಾಯಿಯನ್ನ ಕೇಂದ್ರದಿಂದ ಕೊಟ್ಟಿರುವಂತಹ ಶ್ರೇಯಸ್ಸು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರಕ್ಕೆ ಸೇರ್ತಾ ಇದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. 60-40ರ ಒಂದು ರೇಷೋದಲ್ಲಿ ಈ ಹಣವನ್ನ ಬಿಡುಗಡೆ ಆದ ಮೇಲೆ ಕೆಲಸ ಪ್ರಾರಂಭ ಆಯ್ತು. ಒಟ್ಟು 4.5 ಲಕ್ಷ ಇರುವಂತಹ NLBC ಪ್ರಾಜೆಕ್ಟ್ ಕೊನೆ ಭಾಗಕ್ಕೂ ಕೂಡ ನೀರು ಮುಟ್ಟುವಂತ ವ್ಯವಸ್ಥೆ ಆಗಿರುವಂತದ್ದು ಈ ನಮ್ಮ ಯೋಜನೆಯಿಂದ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇದರ ಇನ್ನೊಂದು ಲಾಭ ನಮ್ಮ ವಾಟರ್ ಯೂಸರ್ ಎಫಿಷಿಯನ್ಸಿ, ನಮ್ಮ ಕೆನಲ್ ಅಲ್ಲಿ 20% ಹೆಚ್ಚು ನೀರು ಇವತ್ತು ನಾವು ಕ್ಯಾರಿ ಮಾಡ್ತಾ ಇದ್ದೇವೆ. ಸ್ಕಾಡಾ ಯೋಜನೆ ಇವತ್ತು ಸಮರ್ಪಣೆ ಆಗ್ತಾ ಇದೆ. ಇದರಿಂದ ನಮ್ಮ ನೀರಿನ ನಿರ್ವಹಣೆ ಬಹಳ ಕ್ಷಮತೆಯಿಂದ ಆಗ್ತದೆ, ನೀರು ಉಳಿತಾಯ ಆಗ್ತದೆ ಮತ್ತು ನೀರು ಎಷ್ಟು ಹೋಗ್ತಿದೆ ಅನ್ನುವಂತ ಅಕೌಂಟ್ ಕೂಡ ಸಿಗ್ತಾ ಇದೆ ಮತ್ತು ಅಚ್ಚುಕಟ್ಟಿನ ಎಲ್ಲಾ ರೈತರಿಗೆ ನೀರು ಮುಟ್ಟುವಂತ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅತಿ ಹೆಚ್ಚು ನೀರನ್ನ ಕೊಟ್ಟು ನಾವು ಸೌಳು ಜೌಳು ಆಗೋದನ್ನು ಕೂಡ ತಪ್ಪಿಸಬಹುದು, ಅತಿ ಹೆಚ್ಚು ಬೆಳೆಯನ್ನ ಬೆಳಿಬಹುದು. ಹೀಗಾಗಿ ಇವತ್ತು ಈ ಒಂದು ಯೋಜನೆ ಇಡೀ ರಾಷ್ಟ್ರದಲ್ಲಿ, ಏಷ್ಯಾದಲ್ಲಿ ಅತಿ ದೊಡ್ಡ ಸ್ಕಾಡಾ ಇರುವಂತಹ ಯೋಜನೆ ಇವತ್ತು ನಮ್ಮ ನಾರಾಯಣಪುರ ಎಡದಂಡ ಕಾಲುವೆ ಯೋಜನೆ. ಇದನ್ನ ಅತ್ಯಂತ ಹೆಮ್ಮೆಯಿಂದ ನಮ್ಮ ನಾಡಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ 1 ದಶಕ ಅದು ನೀರಾವರಿ ದಶಕ ಅಂತ ಹೇಳಿ ನಾವು ಘೋಷಣೆಯನ್ನ ಮಾಡಿ ಅತಿ ಹೆಚ್ಚು ಹಣವನ್ನ ನೀರಾವರಿಗೆ ಕೊಟ್ಟು 10 ವರ್ಷದಲ್ಲಿ ಎಲ್ಲ ಯೋಜನೆಗಳನ್ನ ಪೂರ್ತಿ ಮಾಡೋದಕ್ಕೆ ಸಂಕಲ್ಪವನ್ನ ನಾವು ತೊಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭವ್ಯವಾದ ವಿಶಾಲವಾದ ವೇದಿಕೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವರವಾಗಬಲ್ಲ 3 ಯೋಜನೆಗಳನ್ನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಲೋಕಕ್ಕೆ ಅರ್ಪಿಸಿದರು. ನಾರಾಯಣಪುರ ಅಣೆಕಟ್ಟೆಯ ಎಡದಂಡೆ ಕಾಲುವೆಯ ವಿಸ್ತರಣೆ, ನವೀಕರಣ ಹಾಗೂ ಆಧುನೀಕರಣದ ಯೋಜನೆ, ರಾಷ್ಟ್ರೀಯ ಜಲ ಮಿಷನ್ ಅಡಿಯಲ್ಲಿ ಜಲಜೀವನ್ ಕುಡಿಯುವ ನೀರಿನ ಯೋಜನೆಗಳನ್ನು ಅರ್ಪಣೆ ಮಾಡಿದರಲ್ಲದೆ
ಸೂರತ್ ಚೆನ್ನೈ ಗ್ರೀನ್ಫೀಲ್ಡ್ ಹೈವೇ ವ್ಯಾಪ್ತಿಯ ಕಲಬುರಗಿ ಯಾದಗಿರಿ ಜಿಲ್ಲೆಗಳ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಸೇರಿದ ಅಪಾರ ಜನಸ್ತೋಮ ದೇಶದ ಪ್ರಧಾನಮಂತ್ರಿಗಳ ಮಾತುಗಳನ್ನು ಕೇಳಲು ಕಾತರವಾಗಿತ್ತು. ಯಾದಗಿರಿ ಜಿಲ್ಲೆಯ ಇತಿಹಾಸ, ಸಂಸ್ಕೃತಿಗಳನ್ನು ಮೆಲುಕು ಹಾಕುತ್ತಲೇ ವಿಕಾಸದ ಯೋಜನೆಗಳ ಕುರಿತು ಪ್ರಧಾನಿಗಳು ಮಾತನಾಡಿದರು. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. साथियों, मैं आज कर्नाटका के विकास से जुड़े हजारों करोड़ रुपए के प्रोजेक्ट आपको सौंपने और नए प्रोजेक्ट की शुरुआत करने आया हूं. नारायणपुर लेफ्ट बैंक कैनाल के विस्तार और आधुनिकीकरण से यादगीर, कलबुर्गी और विजयपुर जिले के लाखों किसानों को सीधा सीधा लाभ होने वाला है. यादगीर विलेज मल्टी वाटर सप्लाई स्कीम से भी जिले के लाखों परिवारों को पीने का साफ पानी मिलने वाला है. सूरत चेन्नई इकोनॉमिक कॉरिडोर का जो हिस्सा कर्नाटका में पड़ता है, उस पर भी आज काम शुरू हुआ है. इससे यादगीर, रायचूर और कलबुर्गी सहित इस पूरे क्षेत्र में ईज ऑफ लिविंग भी बढ़ेगी और यहाँ उद्यमों को, रोजगारों को भी बहुत बल मिलने वाला है. उत्तर कर्नाटका के विकास के लिए तेजी से काम हो रहा है, वो सराहनीय है. इस क्षेत्र का सामर्थ्य किसी से कम नहीं है. आज देखिए, यादगीर ने बच्चों का 100% टीकाकरण कर दिखाया. यादगीर जिले में कुपोषित बच्चों की संख्या में बहुत कमी आई है. यहाँ के 100% गांव सड़कों से जुड़ चुके हैं. ग्राम पंचायतों में डिजिटल सेवाएं देने के लिए कॉमन सर्विस सेंटर है. शिक्षा हो, स्वास्थ्य हो, कनेक्टिविटी हो, हर प्रकार से यादगीर जिले का प्रदर्शन टॉप 10 आकांक्षी जिलों में रहा है. आज यादगीर जिले में नए उद्योग आ रहे हैं. नदियों को जोड़कर सूखा प्रभावित क्षेत्रों तक पानी पहुंचाया जा रहा है. नारायणपुरा लेफ्ट बैंक कैनल सिस्टम का विकास और विस्तार भी इसी नीति का हिस्सा है. अब जो नई तकनीक इसमें जोड़ी गई है, इससे 4.5 लाख हेक्टेयर भूमि सिंचाई के दायरे में आएगी. अब कैनाल के आखिरी छोर तक भी पर्याप्त पानी पर्याप्त समय के लिए आ पाएगा. साथियों, आज देश में पर ड्रॉप मोर क्रॉप पर, माइक्रो इरिगेशन पर अभूतपूर्व बल दिया जा रहा है. बीते 6-7 सालों में 70 लाख हेक्टेयर भूमि को माइक्रो इरिगेशन के दायरे में लाया गया है. कर्नाटका में भी इसको लेकर के बहुत अच्छा काम हुआ है. आज कर्नाटका में माइक्रो इरिगेशन से जुड़े जिन प्रोजेक्ट पर काम चल रहा है, उससे 5 लाख हेक्टेयर भूमि को लाभ होगा. अटल भूजल योजना हो, अमृत सरोवर अभियान के तहत हर जिले में 75 तालाब बनाने की योजना हो, या फिर कर्नाटका सरकार की अपनी योजनाएं, इससे जल स्तर बनाए रखने में मदद मिलेगी. हमारी सरकार ने देश में 8 करोड़ नए ग्रामीण परिवारों तक पाइप से पानी पहुंचाया है और इसमें कर्नाटका के भी 35 लाख ग्रामीण परिवार शामिल हैं. मुझे खुशी है कि यादगीर और रायचूर में हर घर जल की कवरेज कर्नाटका और देश की कुल औसत से भी अधिक है. आज जिस योजना का शिलान्यास हुआ है, उससे यादगीर में घर घर नल से जल पहुंचाने के लक्ष्य को और गति मिलेगी. भारत के जल जीवन मिशन की वजह से हर साल 1.25 लाख से अधिक बच्चों का जीवन हम बचा पाएंगे. केंद्र सरकार किसानों के लिए पीएम किसान सम्मान निधि योजना के तहत 6,000 रुपया देती है. वहीं कर्नाटका सरकार इसमें 4,000 रुपया और जोड़ती है.
ताकि किसानों को डबल लाभ हो। साथियों, केंद्र सरकार बुनकरों को मुद्रा योजना के तहत मदद देती है, वहीं कर्नाटका सरकार महामारी के दौरान उनका ऋण माफ करती है और उन्हें आर्थिक सहायता भी देती है। आज हम किसान को मशीनों के लिए मदद दे रहे हैं, ड्रोन जैसी आधुनिक टेक्नोलॉजी की तरफ ले जा रहे हैं, नैनो यूरिया जैसी आधुनिक खाद उपलब्ध करा रहे हैं, वहीं दूसरी तरफ प्राकृतिक खेती को भी प्रोत्साहित कर रहे हैं। आज छोटे किसान को भी किसान क्रेडिट कार्ड दिए जा रहे हैं। छोटे किसान फिर भूमिहीन परिवारों को अतिरिक्त आय हो, इसके लिए पशुपालन, मछली पालन, मधुमक्खी पालन, उसके लिए भी मदद दी जा रही है। भाइयों और बहनों, ये क्षेत्र दाल का कटोरा है। यहाँ की दालें देश भर में पहुंचती है। बीते 7-8 वर्षों में अगर भारत ने दालों के लिए अपने विदेशी निर्भरता को कम किया है तो इसमें उत्तर कर्नाटका के किसानों की बहुत बड़ी भूमिका है। केंद्र सरकार ने भी इन 8 वर्षों में किसानों से 80 गुना अधिक दाल एमएसपी पर खरीदी। अब देश खाद्य तेल में आत्मनिर्भरता के लिए भी विशेष अभियान चला रहा है। इसका लाभ भी कर्नाटका के किसानों को जरूर उठाना चाहिए। आज बायोफ्यूल, इथेनॉल के उत्पादन और उपयोग के लिए भी देश में बहुत बड़े स्तर पर काम चल रहा है। सरकार ने पेट्रोल में इथेनॉल की ब्लेंडिंग का लक्ष्य भी बढ़ा दिया है। इससे भी कर्नाटका के गन्ना किसानों को बहुत लाभ होने वाला है। साथियों, एक और बड़ा अवसर आज दुनिया में पैदा हो रहा है, जिसका लाभ कर्नाटका के किसानों, विशेष रूप से छोटे किसानों को जरूर होगा। भारत के आग्रह पर संयुक्त राष्ट्र ने, यूनाइटेड नेशन ने इस वर्ष को इंटरनेशनल ईयर ऑफ मिलेट घोषित किया है। कर्नाटका में ज्वार और रागी जैसे मोटे अनाज की बहुत पैदावार होती है। अपने इस पौष्टिक मोटे अनाज की पैदावार बढ़ाने और इसे विश्व भर में प्रमोट करने के लिए सरकार प्रतिबद्ध है। भाइयों और बहनों, उत्तर कर्नाटका की एक और चुनौती को हमारी सरकार कम करने का प्रयास कर रही है। ये चुनौती है कनेक्टिविटी की। खेती हो, उद्योग हो या फिर पर्यटन, सभी के लिए कनेक्टिविटी उतनी ही जरूरी है। आज जब देश कनेक्टिविटी से जुड़े इंफ्रास्ट्रक्चर पर बल दे रहा है तो डबल इंजन सरकार होने के कारण कर्नाटका को भी इसका अधिक लाभ मिल पा रहा है। सूरत चेन्नई इकोनॉमिक कॉरिडोर का लाभ भी नॉर्थ कर्नाटका के एक बड़े हिस्से को होने वाला है। देश की 2 बड़े पोर्ट सिटी के कनेक्ट होने से इस पूरे क्षेत्र में नए उद्योगों के लिए संभावनाएं बनेगी। नॉर्थ कर्नाटका के पर्यटक स्थलों, तीर्थों तक पहुंचना भी देशवासियों के लिए आसान हो जाएगा। इससे यहां युवाओं के लिए रोजगार और स्वरोजगार के हजारों नए अवसर बनेंगे। इंफ्रास्ट्रक्चर और रिफॉर्म पर सरकार के फोकस के कारण कर्नाटका निवेशकों की पसंद बन रहा है। भविष्य में ये निवेश और बढ़ने वाला है, क्योंकि भारत में निवेश को लेकर पूरी दुनिया में उत्साह है। इस क्षेत्र का विकास सबके लिए समृद्धि लेकर आए, इसी कामना के साथ मैं आपका धन्यवाद करता हूं और इस अनेक अनेक विकास की योजनाओं के लिए आपको बहुत बहुत बधाई देता हूं। बहुत बहुत धन्यवाद। ಸರಿಸುಮಾರು 11,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ರಾಜ್ಯದ ಈ ಭಾಗದ ಜನತೆಗೆ ನೀಡಿದ ಪ್ರಧಾನಿಗಳು ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಯೆಡೆಗಿನ ಓಟಕ್ಕೆ ವೇಗ ನೀಡಿದರು. ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಭಗವಂತ್ ಖೂಬಾ, ಶಾಸಕ ರಾಜುಗೌಡ, ಜನಪ್ರತಿನಿಧಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಆನಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟಕೂಟರ ನಾಡು ಕಲಬುರಗಿ ಜಿಲ್ಲೆಯ ಮಳಖೇಡದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಹಾಗೂ ಮುಂಬೈ ಕರ್ನಾಟಕದ ವಿಜಯಪುರ ಜಿಲ್ಲೆಗಳ ಸುಮಾರು 52,072 ಜನರಿಗೆ ನೂತನವಾಗಿ ರಚಿಸಲಾದ ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣೆಯ ಸಮಾರಂಭದಲ್ಲಿ ಪಾಲ್ಗೊಂಡರು.
ಕಲಬುರಗಿ ಸೇಡಂ ರಸ್ತೆಯಲ್ಲಿರುವ ಮಳಖೇಡದಲ್ಲಿ ಭವ್ಯವಾದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತಳಿರು ತೋರಣಗಳಿಂದ ಅಲಂಕರಿಸಿ ಪ್ರಧಾನಿಯವರ ಸ್ವಾಗತಕ್ಕೆ ಮಳಖೇಡವನ್ನು ಮದುವಣಗಿತ್ತಿಯಂತೆ ಶೃಂಗರಿಸಲಾಗಿತ್ತು. ದೇಶದ ಇತಿಹಾಸದಲ್ಲಿಯೇ ರಾಜ್ಯದ ಲಂಬಾಣಿ ತಾಂಡ, ಹಟ್ಟಿ, ಹಾಡಿ, ಗೊಲ್ಲರಹಟ್ಟಿ ಕ್ಯಾಂಪ್ಗಳಲ್ಲಿ ವಾಸಿಸುವ ಜನರಿಗೆ ಸ್ವಾತಂತ್ರ್ಯ ಲಭಿಸಿ ಅಮೃತ ಮಹೋತ್ಸವ ಆಚರಿಸಿದರೂ ವಾಸ್ತವ್ಯದ ಹಕ್ಕುಪತ್ರ ನೀಡಲಾಗಿರಲಿಲ್ಲ. ಆದರೆ ರಾಜ್ಯ ಸರ್ಕಾರದ ದಿಟ್ಟ ನಿರ್ಧಾರದಿಂದ ಜನಸಮುದಾಯ ವಾಸಿಸುವ ತಾಂಡ, ಹಟ್ಟಿ, ಹಾಡಿ ಕ್ಯಾಂಪ್ಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಿಸಿ ಹಕ್ಕುಪತ್ರ ವಿತರಣೆ ಮಾಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಸಂಭ್ರಮೋಲ್ಲಾಸದ ಈ ಕಾರ್ಯಕ್ರಮದಲ್ಲಿ ಬಂಜಾರ ಸಮುದಾಯದವರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳೊಂದಿಗೆ ಲಂಬಾಣಿ ನೃತ್ಯ ಮತ್ತು ಹಾಡಿನೊಂದಿಗೆ ಈ ಸಂಭ್ರಮದಲ್ಲಿ ಪಾಲ್ಗೊಂಡರು. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ವೇದಿಕೆಗೆ ಆಗಮಿಸಿ ಸೇರಿದ ಜನಸ್ತೋಮಕ್ಕೆ ಕೈಬೀಸಿ ನಮಸ್ಕರಿಸಿದರು. ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಗೋರ್ ಬಂಜಾರ ಶಾಲು ಹೊದಿಸಿ ಲಂಬಾಣಿ ಮಹಿಳೆ ಕಸೂತಿ ಕೆಲಸ ಮಾಡುವ ಪ್ರತಿಕೃತಿ ಹಾಗೂ ಬಸವಣ್ಣನವರ ಮೊದಲ ಅನುಭವ ಮಂಟಪದ ವರ್ಣಚಿತ್ರವನ್ನು ನೀಡಿ ಸತ್ಕರಿಸಿದರು. ಆ ನಂತರ ನಾಡಗೀತೆಯನ್ನು ಹಾಡಲಾಯಿತು. ರಾಜ್ಯದ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಎಲ್ಲರನ್ನು ಸ್ವಾಗತಿಸಿ ಮಾತನಾಡಿದರು. ಭಾರತದ ಚರಿತ್ರೆಯ ಪರಂಪರೆಯಲ್ಲಿ ಈ ಲಂಬಾಣಿ ತಾಂಡಗಳು ಒಂದು ವಿಶಿಷ್ಟವಾದಂಥ ಪರಂಪರೆಯನ್ನ ಹೊಂದಿದೆ. ಲಂಬಾಣಿ ಸಮುದಾಯಕ್ಕೆ ಘನತೆ, ಬದುಕುವ ಹಕ್ಕನ್ನ ನೀಡಬೇಕು. ಅಲೆಮಾರಿ ಆಗಿರ್ತಕ್ಕಂಥ ಲಂಬಾಣಿ ತಾಂಡಗಳು ಒಂದು ನೆಲೆಯನ್ನ ಕಾಣಬೇಕು. ಆ ನೆಲೆಯಲ್ಲಿ ಅವರಿಗೆ ಬದುಕುವ ಹಕ್ಕು ಕೊಡಬೇಕು. ಅವರು ವಾಸ ಮಾಡುವಂತ ಜಾಗ ಅವರಿಗೆ ಸಿಗಬೇಕು. ಆ ಜಾಗದಲ್ಲಿ ಅವರು ಅವರ ಕುಟುಂಬ ನೆಮ್ಮದಿಯಿಂದ ಬಾಳಬೇಕು. ಈ ಉದ್ದೇಶದಿಂದ ಕಂದಾಯ ಇಲಾಖೆ ಈ ಜನಗಳಿಗೆ ಹಕ್ಕು ಪತ್ರವನ್ನ ಕೊಡೋ ಮುಖಾಂತರ ಅದನ್ನ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡಿ ಆ ದಾಖಲೆಗಳಲ್ಲಿ ಅವರ ಹೆಸರನ್ನ ಬರಬೇಕು. ಇದುವರೆಗೂ ಸುಮಾರು 3,000ಕ್ಕೂ ಹೆಚ್ಚು ಲಂಬಾಣಿ ತಾಂಡಗಳಿದೆ, ಕುರುಬರಹಟ್ಟಿಗಳಿದೆ. ಆದ್ರೆ ಅದ್ಯಾವುದು ಕೂಡ ಸರ್ಕಾರಿ ದಾಖಲೆಗಳಲ್ಲಿ ಗ್ರಾಮಗಳಾಗಿಲ್ಲ, ವಿಲೇಜ್ ಆಗಿಲ್ಲ. ಸೊ ಮೊದಲ ಬಾರಿಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಕೂಡ ಯಾವುದೇ ಸರ್ಕಾರಗಳು ಈ ಲಂಬಾಣಿ ತಾಂಡಗಳಿಗೆ ಒಂದು ನೆಮ್ಮದಿಯನ್ನ ಕೊಡಬೇಕು ಅಂತ ಪ್ರಯತ್ನವನ್ನ ಮಾಡಿರಲಿಲ್ಲ. ನಾವು ನಮ್ಮ ಸರ್ಕಾರ ನರೇಂದ್ರ ಮೋದಿಜಿಯವರ ಆದೇಶದ ಮೇರೆಗೆ, ನಮ್ಮ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಜನಾಂಗಕ್ಕೆ ನೆಮ್ಮದಿಯ ಬದುಕನ್ನ ಕೊಡಬೇಕು ಅನ್ನೋ ತೀರ್ಮಾನವನ್ನ ನಾವು ಮಾಡಿ ಇವತ್ತು ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದೀರಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ನಾನು ಲಂಬಾಣಿ ತಾಂಡ ಇದು ಒಂದು ಕಾರ್ಯಕ್ರಮ ಅಂತ ಬಂದಿಲ್ಲ, ಒಂದು ಹಬ್ಬ. ದಾರಿಗಳಲ್ಲಿ ಹಬ್ಬದ ವಾತಾವರಣವನ್ನ ಕಂಡಿದ್ದೀರಾ. ಮಾನ್ಯ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮವನ್ನ ಹೇಳಿದಾಗ ಇದು ಬಡವರ ಕಾರ್ಯಕ್ರಮ, ಬಡ ಜನರಿಗೆ ರೀಚ್ ಆಗುವಂತ ಕಾರ್ಯಕ್ರಮ, ನಾನು ಬಂದೇ ಬರ್ತೀನಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮ ಒಂದೇ ಸ್ಥಳದಲ್ಲಿ ಇಷ್ಟೊಂದು ಹಕ್ಕುಪತ್ರ, 51,900 ಹಕ್ಕುಪತ್ರಗಳನ್ನ ನಾವು ಕೊಡ್ತಾ ಇದ್ವಿ. ಇದೊಂದು ಗಿನ್ನಿಸ್ ದಾಖಲೆ. ಅವರು ಕೂಡ ಈಗ ಕಾರ್ಯಕ್ರಮದ 10 ನಿಮಿಷ ಮುಂದೆ ಬಂದು ಗಿನ್ನಿಸ್ ದಾಖಲೆಯ ಒಂದು ಪುಸ್ತಕವನ್ನು ಕೂಡ ನಮಗೆ ಹಸ್ತಾಂತರ ಮಾಡಿದ್ದಾರೆ. ಇದು ಗಿನ್ನಿಸ್ ದಾಖಲೆಯಲ್ಲೂ ಕೂಡ ಎಂಟ್ರಿ ಆಗಿದೆ ಈ ಕಾರ್ಯಕ್ರಮ. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ, ಸಾಮಾಜಿಕ ಪರಿವರ್ತನೆಗೆ ಸಾಕ್ಷಿಯಾದ ಈ ಕಾರ್ಯಕ್ರಮ ಸ್ವಾಭಿಮಾನದ ಬದುಕಿಗೆ ನಾಂದಿ ಹಾಡಿದೆ ಎಂದು ಹೇಳಿದರು. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ಬಂಜಾರ ತಾಂಡ, ಕುರುಬರು, ಗೊಲ್ಲರಹಟ್ಟಿ, ಪಾಳ್ಯ ಹಾಗೂ ದೊಡ್ಡಿಗಳು, ಹಾಡಿಗಳು, ಈ ಎಲ್ಲ ಏನು ಜನವಸತಿಗಳಿದ್ದಾವೆ, ಇದುವರೆಗೂ ಕೂಡ ಗ್ರಾಮಗಳಾಗಿರ್ಲಿಲ್ಲ, ಕಂದಾಯ ಗ್ರಾಮಗಳಾಗಿರ್ಲಿಲ್ಲ, ಸೌಲಭ್ಯಗಳ ಕೊರತೆ ಆಗಿತ್ತು. ನಿಮ್ಮ ಮನೆ ನಿಮ್ದಾಗಿರ್ಲಿಲ್ಲ, ನಿಮ್ಮ ಜಾಗ ನಿಮ್ದಾಗಿರ್ಲಿಲ್ಲ, ಅದರ ಅವಶ್ಯಕತೆ ಬಾಳಿತ್ತು. ಸುಮಾರು 50 ವರ್ಷದ ಈ ಬೇಡಿಕೆಯನ್ನ ಇವತ್ತು ಯಾರಾದರೂ ಇದನ್ನ ಈಡೇರಿಸಿದ್ದರೆ ಅದರ ಪ್ರೇರಣೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ಅವರ ಒಂದು ಕೂಗು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಇಲ್ಲಿದೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ವಿಶ್ವಾಸ್ ಇವತ್ತು ಕರ್ನಾಟಕದಲ್ಲಿ ಇದೆ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಾಮಾಜಿಕ ನ್ಯಾಯ ದೊಡ್ಡ ಭಾಷಣಗಳು ಇವತ್ತಿಗೂ ಮಾಡ್ತಾರೆ. ಸಾಮಾಜಿಕ ನ್ಯಾಯ ಹರಿಕಾರರು ಯಾವ್ದು ಪರಿವರ್ತನೆ ಮಾಡಿದ್ರಿ? ಯಾರ ಬದುಕನ್ನ ಪರಿವರ್ತನೆ ಮಾಡಿದ್ರಿ? ಈ ಜನಾಂಗದ ಹೆಸರನ್ನ ಹೇಳಿ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯನ್ನ ಮಾಡಿ ನೀವು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದ್ರಿ, ನೀವು ಮುಂದೆ ಹೋದ್ರಿ, ನಿಮ್ಮನ್ನೆಲ್ಲ ಹಿಂದೆ ಬಿಟ್ಟಿದ್ರು. ಆದ್ರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಕೇವಲ ಸಾಮಾಜಿಕ ನ್ಯಾಯ ಭಾಷಣ ಅಲ್ಲ, ಸಾಮಾಜಿಕ ಭದ್ರತೆಯನ್ನು ಕೊಡೋ ಮುಖಾಂತರ, ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡೋ ಮುಖಾಂತರ ಸಾಮಾಜಿಕ ಪರಿವರ್ತನೆಯನ್ನ ಮಾಡೋದಕ್ಕೆ ಇವತ್ತು ನಾವು ಬಂದಿದ್ದೇವೆ. ಇಡೀ ಭಾರತ ದೇಶದ ಸಾಮಾಜಿಕ ಪರಿವರ್ತನೆ ಹರಿಕಾರರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ
ನರೇಂದ್ರ ಮೋದಿಜಿ ಅವರು ಅವ್ರ ಕೈಯಿಂದ ಇವತ್ತು ನಿಮಗೆ ಹಕ್ಕುಪತ್ರ ಸಿಗ್ತಿರುವಂತಹದ್ದು ಇದು ನಿಜವಾಗ್ಲೂ ಕೂಡ ಈ ಜನಾಂಗಕ್ಕೆ ಒಂದು ದೊಡ್ಡ ಗೌರವವನ್ನ ತಂದಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬದುಕಿನಲ್ಲಿ ನಮ್ಮದೇ ಆದಂತಹ ಮನೆ ಇರಬೇಕು, ತಲೆ ಮೇಲೆ ಸೂರ್ಯ ಇರಬೇಕು, ಇದು ಎಲ್ಲರ ಕನಸು. ಆದ್ರೆ ನಿಮ್ಮ ಅಜ್ಜ ಮುತ್ತಾಜರು ಇದ್ದಂತಹ ಮನೆಯೂ ಕೂಡ ನಿಮ್ದಾಗಿರ್ಲಿಲ್ಲ. ಆದ್ರೆ ಇವತ್ತಿನಿಂದ ಆ ಮನೆಯೂ ನಿಮ್ದೆ, ಜಾಗವೂ ನಿಮ್ದೆ, ಊರು ಕೂಡ ನಿಮ್ಮದು. ಇನ್ನು ಮೇಲೆ ನೀವೆಲ್ಲರೂ ಗ್ರಾಮ ಆಗ್ತೀರಿ, ಎಲ್ಲ ಸವಲತ್ತುಗಳು ಇನ್ನು ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಂದಾಯ ಸಚಿವರ ಅಶೋಕ್ ಅವರು ಗ್ರಾಮ ವಾಸ್ತವ್ಯ ಮುಖಾಂತರ ಎಲ್ಲ ಕಡೆ ಕಂದಾಯ ಇಲಾಖೆಯ ಸವಲತ್ತುಗಳನ್ನ ಮನೆ ಮನೆಗೆ ಕೊಡುವಂತ ಕೆಲಸವನ್ನ ಇವತ್ತು ಕಂದಾಯ ಕ್ರಾಂತಿ ಇವತ್ತು ಆಗ್ತಾ ಇದೆ. ಇವತ್ತು ನಿಮ್ಮ ಪಿಂಚಣಿ, ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ, ಡಿಬಿಟಿ ಮುಖಾಂತರ ಬರ್ತಾ ಇದೆ. ನಿಮ್ಗೆ ಬೇಕಾಗಿರುವಂತಹ ಲ್ಯಾಂಡ್ ರೆಕಾರ್ಡ್ಸ್ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಗ್ರಾಮ ಒನ್, ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಏನ್ ಬೇಕು ಆ ಎಲ್ಲ ಸರ್ಟಿಫಿಕೇಶನ್, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಎಲ್ಲಾ ಸರ್ಟಿಫಿಕೇಟ್ಗಳು ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ವ್ಯವಸ್ಥೆ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಇವತ್ತು ಮಾಡಿದೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಹೆಂಗ್ ಸಾಧ್ಯ? ಇದು ಡಿಜಿಟಲ್ ರೆವಲ್ಯೂಷನ್ ಇಂದ ಆಗಿದೆ. ಈ ಗವರ್ನೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಇಡೀ ಭಾರತ ದೇಶದಲ್ಲಿ ಡಿಜಿಟಲ್ ಆಡಳಿತವನ್ನ ತಂದಂತ ದೊಡ್ಡ ಹರಿಕಾರರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, SC ST ಜನಾಂಗಕ್ಕೆ ನಾವು ಕರೆಂಟ್ ನಲ್ಲಿ ಸಹಾಯವನ್ನು ಮಾಡಿದ್ದೇವೆ 75 ಯೂನಿಟ್ ವರೆಗೂ. ಅದೇ ರೀತಿ ನಿಮ್ಮ ಶಾಲೆಯ ಮಕ್ಕಳಿಗೆ ಇವತ್ತು ಅತಿ ಹೆಚ್ಚು ಇವತ್ತು ಹಾಸ್ಟೆಲ್ಗಳಿಗೆ ಹೆಚ್ಚು ಫೀಸ್ಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನೀವು ಜಮೀನು ತಗೊಂಡ್ರೆ ಹೆಚ್ಚಿನ ಹಣವನ್ನ ಕೊಡ್ತಾ ಇದ್ದೇವೆ, ಮನೆಗೆ ಹೆಚ್ಚಿನ ಹಣವನ್ನ ಕೊಟ್ಟಿದ್ದೇವೆ. ದ ರಿಯಲ್ ಸೋಷಲ್ ಪರಿವರ್ತಕ ಈಸ್ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ. ಅವರು ನಮ್ಮ ನಡುವೆ ಇದ್ದು ನಿಮ್ಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಈ ಕೆಲಸ ಕಾರ್ಯಗಳಿಗೆ ತಾವೆಲ್ಲರೂ ಸಾಕ್ಷೀಭೂತರಾಗಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಗೋರ್ ಬಂಜಾರ ನಗಾರಿ ನುಡಿಸುವುದರ ಮೂಲಕ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 5 ಜನರಿಗೆ ಸಾಂಕೇತಿಕವಾಗಿ ಕಂದಾಯ ಗ್ರಾಮಗಳ ಹಕ್ಕುಪತ್ರವನ್ನು ವಿತರಿಸಿದರು. ಆ ನಂತರ ಅವರು ಲಂಬಾಣಿ ಮತ್ತು ಕನ್ನಡದಲ್ಲಿ ಮಾತು ಆರಂಭಿಸಿ, ಸಾಮಾಜಿಕ ನ್ಯಾಯಕ್ಕಾಗಿ ಕರ್ನಾಟಕ ಸರ್ಕಾರವು ಬಹುದೊಡ್ಡ ಹೆಜ್ಜೆ ಇಟ್ಟಿದೆ, ಬಂಜಾರ ಸಮುದಾಯದವರಿಗೆ ಶಕ್ತಿ ತುಂಬಿ ಗೌರವಯುತ ಜೀವನಕ್ಕೆ ಹಾದಿ ಮಾಡಿದೆ, ಎಲ್ಲರ ಜೊತೆಗೂಡಿ ಎಲ್ಲರೊಂದಿಗೆ ಅಭಿವೃದ್ಧಿ ಮತ್ತು ಎಲ್ಲರ ವಿಶ್ವಾಸ ಗಳಿಸುವ ಕಾರ್ಯಕ್ರಮ ಇದು ಎಂದು ಅವರು ಹೇಳಿದರು. ಕರ್ನಾಟಕ ತಾಂಡೇರ್ ಮಾರ್ ಗೋರ್ ಬಂಜಾರ ಬಾಯ್ಬಿಯಾ नायक डाव कारबारी तमनोन हाथ जोड़ी राम रामी. जय सेवालाल महाराज, जय सेवालाल महाराज, जय सेवालाल महाराज. कलबुर्गी या श्री शरण बसवेश्वर ಮತ್ತು ಗಾಣಗಾಪುರದ ಗುರು ದತ್ತಾತ್ರೇಯರಿಗೆ ನಮ್ಮ ನಮಸ್ಕಾರಗಳು. ಪ್ರಖ್ಯಾತ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಗೆ ಮತ್ತು ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. विशाल संख्या में आकर के हमें आशीर्वाद देने वाले मेरे प्यारे भाइयों और बहनों, 2023 का वर्ष प्रारंभ हुआ है. जनवरी का महीना है और वैसे भी जनवरी अपने आप में बड़ा खास होता है. जनवरी के महीने में हमारे देश का संविधान लागू हुआ था. देशवासियों को आजाद भारत में उनके अधिकार सुनिश्चित हुए थे. ऐसे पावन महीने में आज कर्नाटका की सरकार ने सामाजिक न्याय के लिए, सोशल जस्टिस के लिए एक बहुत बड़ा कदम उठाया है. आज कर्नाटका के लाखों बंजारा साथियों के लिए बहुत बड़ा दिन है. अभी 50,000 से अधिक परिवारों को पहली बार उनके घर, उनकी रिहाइश का हक मिला, हक्कू पत्र मिला है. ये कर्नाटका में तांडा बस्तियों में रहने वाले हजारों साथियों, गुमन परिवारों के बेटे बेटियों के उज्जवल भविष्य को सुनिश्चित करने वाला है.
कल्याण कर्नाटका क्षेत्र के कलबुर्गी, बीदर, यादगीर, रायचूर और विजयपुरा जिलों की तांडा बस्तियों में रहने वाले सभी मेरे बंजारा भाइयों बहनों को हृदय से बहुत बहुत बधाई देता हूं। कर्नाटका सरकार ने 3000 से अधिक तांडा बस्तियों को राजस्व गांव का दर्जा देने का बहुत ही महत्वपूर्ण निर्णय लिया है और इस प्रशंसनीय कदम के लिए मैं श्री मुंबई जी और उनकी पूरी टीम को बहुत बहुत बधाई देता हूं। मेरे प्यारे भाइयों बहनों, ये क्षेत्र मेरे लिए नया नहीं है और बंजारा समाज भी नया नहीं है, क्योंकि राजस्थान से लेकर के पश्चिमी भारत में नीचे तक चले जाइए, हमारे बंजारा समुदाय के भाई बहन राष्ट्र विकास में अपने तरीके से बहुत बड़ा योगदान दे रहे हैं और मुझे हमेशा पुराने समय से उनके साथ जुड़ने का आनंद आता रहा है। मुझे बहुत याद है कि 94 के विधानसभा के चुनाव के समय इसी पूरे क्षेत्र में एक रैली में मुझे बुलाया गया था और मैंने जब वहां उस रैली में लाखों की तादाद में हमारे बंजारा भाई बहनों को देखा और बंजारा माताएं बहनें परंपरागत वेशभूषा में लाखों की तादाद में आकर के आशीर्वाद दिए थे, वो पल मैं कभी भूल नहीं सकता हूं भाई। आज आप सभी के लिए कर्नाटका सरकार का ये प्रयास जब मैं देखता हूं तो मुझे सबसे ज्यादा खुशी हो रही है। भाइयों और बहनों, डबल इंजन सरकार ने सुशासन और सद्भाव का वो रास्ता चुना है जो सदियों पहले भगवान बसवन्ना ने देश दुनिया को दिया था। भगवान बसवेश्वरा ने अनुभव मंडपम जैसे मंच से सामाजिक न्याय का, लोकतंत्र का एक मॉडल दुनिया के सामने रखा था। समाज के हर भेदभाव, हर ऊंच नीच से ऊपर उठकर सबके सशक्तिकरण का मार्ग उन्होंने हमें दिखाया। सबका साथ, सबका विकास, सबका विश्वास और सबका प्रयास, इस मंत्र में भी वही भावना है जो भगवान बसवेश्वरा ने हमें दी थी। आज कलबुर्गी में हम इसी भावना का विस्तार देख रहे हैं। साथियों, हमारे बंजारा समुदाय, गुमंतु, अर्ध गुमंतु समुदाय ने दशकों तक बहुत असुविधा झेली। अब सबके लिए गौरव और गरिमा के साथ जीने का समय आया है। और मैं देख रहा था जब ऊपर मेरा इन बंजारा परिवारों से मिलना हुआ, एक माँ जिस प्रकार से मुझे आशीर्वाद दे रही थी, जिस प्रकार से अपनी भावनाएं व्यक्त कर रही थी, समाज के लिए जीने मरने की बहुत बड़ी ताकत देने वाले आशीर्वाद वो माँ दे रही थी। आने वाले वर्षों में इन समुदायों के विकास और कल्याण के लिए सैकड़ों करोड़ रुपए का विशेष प्रावधान भी किया गया है। बंजारा समाज के युवाओं को प्रतियोगी परीक्षाओं की मुफ्त कोचिंग का भी प्रबंध किया जा रहा है। उदासीनता का वो पुराना माहौल भाजपा की सरकार ने बदल दिया। मैं आज मेरी इन बंजारा माताओं से कहना चाहता हूं, आप निश्चिंत रहिए, आपका एक बेटा दिल्ली में बैठा है। आप जब तांडा बस्तियों को गांवों के रूप में मान्यता मिल रही है तो इससे गांवों में मूलभूत सुविधाओं का तेजी से विकास, अपने घर, अपनी जमीन का कानूनी दस्तावेज मिलने के बाद अब परिवार निश्चिंत होकर जी पाएंगे और बैंकों से ऋण लेना भी आसान होगा। केंद्र सरकार देश भर के गांवों में स्वामित्व योजना के तहत ग्रामीण घरों के प्रॉपर्टी कार्ड दे रही है। कर्नाटका में तो अब बंजारा समाज को भी ये सुविधा मिलने लगेगी। अब आप अपने बच्चों को ठीक के स्कूल भेज पाएंगे। डबल इंजन सरकार की हर कल्याणकारी योजना का सीधा लाभ ले पाएंगे। अब झुग्गियों में जीने की मजबूरी भी आपके लिए
कल की बात बन गई। पीएम आवास योजना से पक्के घर में टॉयलेट, बिजली कनेक्शन, नल से जल पानी का कनेक्शन, गैस का चूल्हा, सब मदद मिलने वाली है। कर्नाटका सरकार के फैसले से बंजारा साथियों के लिए आजीविका के भी नए साधन बनने वाले हैं। वनोपज हो, सूखी लकड़ी, शहद, फल, ऐसी अनेक चीजें, इनसे भी अब कमाई के साधन मिलेंगे। दलित, वंचित, पिछड़े, आदिवासी, दिव्यांग, महिलाएं, समाज के ऐसे सभी वंचित वर्गों को, उनको पहली बार अब उनका पूरा हक मिल रहा है। सशक्तिकरण के लिए हम एक स्पष्ट रणनीति के साथ काम कर रहे हैं। इसके लिए आवश्यकते, आकांक्षे, अवकाश, मत्तु गौरवा, इन पहलुओं पर हम ध्यान दे रहे हैं। सदियों पहले समाज की इतनी बड़ी सेवा की, ये मेरा सौभाग्य है कि उस बंजारा परिवारों की सेवा करने का आपने मुझे मौका दिया है। मैं आप सभी को बहुत बहुत बधाई देता हूं। मैं आपके सुखद और समृद्ध भविष्य की कामना करता हूं और आपने आकर के हमें आशीर्वाद दिए, ये हमारी बहुत बड़ी पूंजी है, बहुत बड़ी ऊर्जा है, बहुत बड़ी प्रेरणा है। मैं आपका कोटि कोटि धन्यवाद करता हूं। नमस्कार। ಕಾರ್ಯಕ್ರಮದಲ್ಲಿ ಘನತೆವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಭಗವಂತ್ ಖೂಬಾ, ಲೋಕಸಭಾ ಸದಸ್ಯರಾದ ಡಾ ಉಮೇಶ್ ಜಿ ಜಾಧವ್, ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಸುಭಾಷ್ ಆರ್ ಗುತ್ತೇದಾರ್, ಅವಿನಾಶ್ ಜಾಧವ್, ಬಸವರಾಜ್ ಮತ್ತಿಮಳು ಮತ್ತು ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶಾಸಕ ಪಿ ರಾಜು ಕುಡ್ಚಿ ಅವರು ಉಪಸ್ಥಿತರಿದ್ದರು. ಇದುವರೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಯಾದಗಿರಿ ಜಿಲ್ಲೆಯ ಕೋಡೇಕಲ್ನಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯ ಮಳಖೇಡದಲ್ಲಿ ಇಂದು ಪಾಲ್ಗೊಂಡ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಿದಿರಿ. ನಿರೂಪಣೆ ಸೋಮಶೇಖರ್ ಎಸ್ ರೂಳಿ. ತಾಂತ್ರಿಕ ನೆರವು ಪ್ರಭುನಿಷ್ಠಿ, ಈಶ್ವರ್ ಪ್ರಸಾದ್, ಅಶೋಕ್ ಕುಮಾರ್ ಸೋನ್ಕಾವಡೆ ಹಾಗೂ ಮೊಹಮ್ಮದ್ ಅಬ್ದುಲ್ ರೌಫ್. ನೆರವು ಸಂಗಮೇಶ್ ಮತ್ತು ಶಿವಪುತ್ರಪ್ಪ. ನಿರ್ಮಾಣ ಡಾ ಸದಾನಂದ್ ಪೆರ್ಲಾ. ಸಮಗ್ರ ನಿರ್ವಹಣೆ ಸಂಜು ಮಿರ್ಜಿ. ಕಲಬುರಗಿ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.